ರಾಮದೇವರು ಒಂದ್ಸತಿ ಪೂಜೆ ಟೈಮಲ್ಲಿ ಹನುಮಂತ ಅಂದ್ರಂತ. ಏನು ಸ್ವಾಮಿ ಇಂದ್ರಂತ. ಪೂಜೆ ಕೂತ್ಬಿಟ್ಟಿದ್ದೀನಪ್ಪ, ಹೂವು ತುಳಸಿ ತರ್ತೀಯ ಅಂದರೆ ಒದ್ದಾಡ್ಕೊಂಡು ಹೂವು ಹಿಡ್ಕೊಂಡು ಬಂದ್ರ. ಯಾಕೋ ಇಷ್ಟು ನಡುಗ್ತಾ ಇದೆಯಾ? ಅಯ್ಯೋ ನಿಮಗೇನು ಗೊತ್ತು ತುಳಸಿ ತರೋ ಪ್ರಾಬ್ಲಮ್. ತುಳಸಿ ತರೋದು ಹೂವು ತರೋದು ಭಾರಿ ಕಷ್ಟ ರೀ. ಈ ತುಳಸಿ ಹೂವು ಇದೆಯಲ್ಲ ಅದು ಕುತ್ತಿಗೆ ಮೇಲೆ ಇರಬಾರ್ದು, ಹೊಕ್ಕಳಿಂದ ಕೆಳಗಿಟ್ಕೊಳ್ಬಾರ್ದು, ಮುಖದ ಗಾಳಿ ಬೀರಬಾರ್ದು. ಒಂದು ಕಷ್ಟ, ತುಳಸಿ ಬಿಡಿಸಿದ್ರೆ ಗಿಡ ಅಳ್ಳಾಡಬಾರ್ದಂತೆ. ಗಿಡ ಅಳ್ಳಾಡದೆ ಹಾಗಪ್ಪ ಇದೆಲ್ಲ ಹೇಳಿ ಅದಕ್ಕೆ ನಾವು ನಿಮ್ಮ ಪುರಾಣಕ್ಕೆ ಬರಲ್ಲ ಅಂತ ಅಲ್ಲ, ನಮಗೆ ಬರಲ್ಲ ಅಂತ ತಿಳ್ಕೊಳ್ಬೇಕು. ಅದು ಅದೇನಂದ್ರೆ ತುಳಸಿ ಬಿಡಿಸುವಾಗ ತುಳಸಿ ಗಿಡ ಅಲ್ಲ, ಅದು ದೇವತೆ. ಅವಳನ್ನ ಕೇಳ್ಕೊಳ್ಬೇಕಂತ. ಚಿನೋಮಿತ್ವಾಂ ವಿಷ್ಣು ಪೂಜಾರ್ಥಂ ಅಂತ ಕೇಳ್ಕೊಂಡ್ರೆ ಆ ತಾಯಿ ಸ್ಟಿಫಾಗಿ ನಿಂತ್ಕೊಳ್ತಾಳೆ. ಆಯ್ತಪ್ಪ ತಗೊಂಡೋಗು, ಅಳ್ಳಾಡಲ್ಲ. ನಮಗದೇನು ಮಂತ್ರವೂ ಗೊತ್ತಿಲ್ಲ, ಹೇಳಿದ್ರು ಅದ್ರ ಪವರ್ ಇಲ್ಲ ನಮ್ಮ ಹತ್ರ, ಏನು ಪ್ರಯೋಜನ ಇಲ್ಲ. ನಾವು ಎಕ್ಸ್ಪೈರಿ ಆಗಿಬಿಟ್ಟಿದ್ವಿ. ಮಂತ್ರ ಇದ್ದರೂ ಎಕ್ಸ್ಪೈರಿ, ಅದೇನು ಪ್ರಯೋಜನ ಇಲ್ಲ, ಸಿದ್ಧಿ ಮಾಡಿಕೊಂಡಿಲ್ಲ. ಹೀಗಾಗಿ ತುಳಸಿ ತರೋದು ಸುಮಾರು 15-20 ನೇಮಗಳಿದೆ ತುಳಸಿ ತರಬೇಕಾದ್ರೆ. ಯಾವ ನೇಮವೂ ನಮಗೆ ಗೊತ್ತಿಲ್ಲ. ಹೂವು ತರೋದು ಕಷ್ಟ. ಯಾವುದಂದ್ರೆ ಆ ಎಲೆಯಲ್ಲಿ ತರ್ತೀವಿ. ಕೆಲವರಂತೂ ಹೂವು ಮಳ ಹಾಕಿ ಕಲ್ಲಲ್ಲೇ ಕಡ್ದು ಕೊಟ್ಟಿರ್ತಾರೆ. ಇವರು ಅದನ್ನು ಮಡಿಲಿ ದೇವ್ರಿಗೆ ಹಾಕೋದು. ಯಾರು ಒಂದು ದಳ ಶ್ರೀ ತುಳಸಿ ಬಿಂದು ಗಂಗೋದಕ. ನಿಮ್ಮನೆ 30 ಪಾರ್ಟಿಲಿ 1-2 ಅಡಿ ಜಾಗ ಬಿಡಿ, ಒಂದೇ ಒಂದು ನಿತ್ಯ ಮಲ್ಲಿಗೆ, ಒಂದೇ ಒಂದು ತುಳಸಿ ಗಿಡ, ಒಂದಳ ತುಳಸಿ, ಒಂದಳ ಹೂವು. ನೀವು ತುಂಬ ಅಲಂಕಾರ ಮಾಡಿದ್ರು ರಾತ್ರಿ ಸ್ವಪ್ನದಲ್ಲಿ ಬಂದು ದೇವರು ಏನು ಚೆನ್ನಾಗಿ ಅಲಂಕಾರ ಮಾಡಿಬಿಟ್ಟಿಯಪ್ಪ, ಮಾರ್ಕೆಟಲ್ಲಿರೋ ಹೂವು ಎಲ್ಲ ನನ್ನ ತಲೆ ಮೇಲೆ ಹಾಕಿದೆಯಾ ಅಂತ ಅವನೇನು ಅಂದಿಲ್ಲ. ನೀವು ಒಂದಳ ಹೂವಿಟ್ಟಾಗಲೋ ಏನೋ ಒಂದು ಮಳ ಹೂ ತರಕ್ಕೆ ಏನೇ ಆಗಿದೆ ನಿಮಗೆ ಕೇಳಿಲ್ಲ. ಒಂದಳ ಭಕ್ತಿಯಿಂದಿಡಿ. ಕೆಲವರು ಗುಡ್ಡೆ ತೊಗೊಂಡು ಕೇಶವ ಏನು ಮಹಾ ಅಂತಾರೆ. ಅವನಂತ ನಿಮ್ಮ ಮನೆಗೆ ಹೋಗು, ನಿಮ್ಮ ಮನೆಯವರು ನಿಂಗೆ ಮಾಡ್ತಾರೆ ಮಂಗಳಾರತಿ, ನೀವೇನು ಮಹಾ ಅಂತಾರೆ ಅಲ್ವಾ. ದೇವರ ಮಹಾತ್ಮೆಯನ್ನು ತಿಳಿದು ಭಕ್ತಿಯಿಂದ ತುಳಸಿ ಕೈಯಲ್ಲಿ ಹಿಡಿದ್ರೆ ಆ ತುಳಸಿ ಒಳಗಿರುವ ಭಗವದ್ ರೂಪವನ್ನು ಚಿಂತನೆ ಮಾಡಿ ಈ ರೂಪಕ್ಕೂ ಆ ರೂಪಕ್ಕೂ ವ್ಯತ್ಯಾಸ ಇಲ್ಲ ಅಂತ ಐಕ್ಯ ಚಿಂತನೆ ಮಾಡಿ ದೇವರಿಗೆ ಅರ್ಪಣೆ ಮಾಡ್ಬೇಕಂತ. ನಮಗೇನು ಬರುತ್ತೀರಿ? ಏನಾದ್ರು ಬರುತ್ತಾ? ಏನೂ ಬರಲ್ಲ ಸ್ವಾಮಿ ಅಂತ ತಿಳ್ಕೊಂಡು ದೇವ್ರಿಗೆ ಹಾಕಿದ್ರು ಖುಷಿ ಆಗ್ತಾರೆ. ನಮ್ಗೇನು ಬರಲ್ಲ ಅಂದ್ಕೊಂಡು ಹಾಕಿದ್ರೆ ದುರಹಂಕಾರದಿಂದ ಸ್ವೀಕಾರ ಮಾಡಲ್ಲ. ಮಧ್ವಾಚಾರ್ಯರು ಎಂಥ ಹೂವು ಪೂಜೆ ಮಾಡ್ತಿದ್ರು ಅನ್ನೋದನ್ನು ಹೇಳಿದ್ದಾರೆ. ಅವರು ಪ್ರತಿನಿತ್ಯ ಪೂಜೆ ಮಾಡುವಾಗ ಷೋಡಶೋಪಚಾರ ಪೂಜೆ ಮಾಡಿ ಅದರಲ್ಲಿ ಅಷ್ಟಬಿರ್ಭಾವ ಪುಷ್ಪೈ ತಮರುಣಮಣಿವರ್ಣಂ ದಿವ್ಯ ದೇಹಾಕ್ಯಗೇಹೇ, ತಮರುಣಮಣಿವರ್ಣಂ ದಿವ್ಯ ದೇಹಾಕ್ಯಗೇಹೇ. ಅವರು ಹೊರಗೆ ದೇವರಿಗೆ ಹೂವು ಪೂಜೆ ಮಾಡ್ತಿದ್ರೆ ಒಳಗಿರುವ ಭಗವಂತನಿಗೆ ಅಂತರ್ಯಾಮಿ ಪೂಜೆಯನ್ನು ಮಾಡ್ತಿದ್ರಂತೆ. ತಮರುಣಮಣಿವರ್ಣಂ, ಅರುಣಮಣಿವರ್ಣಂ ದೇಹ ಅವ್ರದ್ದು. ಅಂದರೆ ಆಗತಾನೆ ಉದಯಿಸುವಂತಹ ಸೂರ್ಯನ ಏನು ಕೆಂಪು ಬಣ್ಣ ಇರಬೇಕು ಅಂತ ಹೊಳೆಯುವ ಬಂಗಾರ ಮೈಬಣ್ಣದ ಮಧ್ವಗುರುಗಳ ಹೃದಯ ಅನ್ನುವ ಮನೆಯ ಒಳಗೆ ನಪಿತ ಪೂರ್ಣಮತಿ ಪೃಥು ಶ್ರದ್ಧಾ ನದಿ ಚಿತ್ತವಾರ್ಭಿ, ಶ್ರದ್ಧೆ ಎನ್ನುವ ನದಿಯಲ್ಲಿ ಆ ಒಳಗಿರುವ ಪ್ರತಿಮೆಗೆ ಅಭಿಷೇಕ ಮಾಡಿ ನನು ಸಯತಿ ನಿತ್ಯಂ ಸರೋಜಾಸನಸ್ಥಂ, ಆ ಹೃದಯದ ಒಳಗಿರುವ ಕಮಲ ಅನ್ನುವ ಸಿಂಹಾಸನದಲ್ಲಿ ಕುಳಿತ ಭಗವಂತನಿಗೆ ನತು ಸಕೃತಿ ಪುಷ್ಪೈರಷ್ಟಬಿರ್ಭಾವ ಪುಷ್ಪೈ, ಹೊರಗಿರುವ ದೇವರಿಗೆ ಪ್ರಾಕೃತ ಪುಷ್ಪ, ಒಳಗಿರುವ ದೇವರಿಗೆ ಅಷ್ಟಬಿರ್ಭಾವ ಪುಷ್ಪೈ ಭಾವನಾತ್ಮಕ ಪುಷ್ಪದಿಂದ ದೇವರಿಗೆ ಅರ್ಪಣೆ ಮಾಡ್ತಿದ್ರಂತ. ನಮ್ಮ ಹತ್ರ ಈ ಭಾವ ಪುಷ್ಪಗಳು ಅಭಾವ, ಕೆಲಸಕ್ಕೆ ಬಾರದ ಪುಷ್ಪ ಅದು ಬೇಕಾದಷ್ಟಿದೆ. ಹಾಗಾದ್ರೆ ಯಾವುದದು? ಅಹಿಂಸಾ ಪ್ರಥಮಂ ಪುಷ್ಪಂ, ಪುಷ್ಪಂ ಇಂದ್ರಿಯ ನಿಗ್ರಹ, ಸರ್ವಭೂತ ದಯಾ ಪುಷ್ಪಂ, ಕ್ಷಮಾ ಪುಷ್ಪಂ ವಿಶಿಷ್ಟತೆ, ಜ್ಞಾನ ಪುಷ್ಪಂ ತಪ ಪುಷ್ಪಂ, ಧ್ಯಾನ ಪುಷ್ಪಂತು ಸಪ್ತಮಂ, ಸತ್ಯಂ ಪುಷ್ಪಂ. ಸತ್ಯ ಅದು ದೊಡ್ಡ ಹೂವ. ನಮ್ಮ ಹತ್ರ ಅಹಿಂಸಾ ಇಲ್ಲ, ಏನಿಲ್ಲ ರೀ. ಇಡೀ ದಿನ ಇನ್ನೊಬ್ಬರಿಗೆ ನಿಮ್ಮ ಮೈ ಮಾತು ಮನಸ್ಸಿನಿಂದ ನೋವಾಗದ ರೀತಿಯಲ್ಲಿ ನಿಮ್ಮ ಬಿಹೇವಿಯರ್ ಇದ್ದರೆ ಅದೇ ದೇವರಿಗೆ ಅರ್ಪಣೆ ಮಾಡಿದ ಒಂದು ಪುಷ್ಪ. ಇದು ಮಧ್ವಾಚಾರ ಮಾಡ್ತಿದ್ರು. ನಮ್ಮ ಹತ್ರ ಇದಿಲ್ಲೇ ಇಲ್ಲ. ಬೈಕೊಂಡು ಅವನ ಕಣ್ಣೀರು ಹಾಕ್ಸಿ, ಇವ್ರನ್ನ ಕಣ್ಣೀರು ಹಾಕ್ಸಿ, ಇವ್ರನ್ನ ಬೈದು ಅವ್ರನ್ನ ಬೈದು ಒಂದು ಹೂವು ದೇವ್ರಿಗೆ ಹಾಕ್ತೀವಿ. ಅವನೇನೋ ಬರಲೇ ಇಲ್ಲ, ಹಾಲ್ನವ್ನು ಬಂದನೋ ಬಂದಿಲ್ವೋ ಅಲ್ಲಿ ಅವ್ನು ನೆನೆಸ್ಕೊಂಡು ಇಲ್ಲಿ ಹೂವು ಹಾಕ್ತಾರೆ. ಅವ್ನು ಸಾಲ ಕೊಟ್ಟಿದ್ದೆ ಕೊಡ್ತಾನೋ ಇಲ್ಲೋ ಅಂತ ಅವ್ನು ಬೈಕೊಂಡು ಇಲ್ವೋ, ಎಲ್ಲ ಮಾಡಿ ಪ್ರಯೋಜನ ಇಲ್ಲ. 8 ಹೂವು ದೇವರು ಪೂಜೆ ಮಾಡ್ತಾಯಿದ್ರು. ಪೂಜೆ ಎಲ್ಲ ಆದಮೇಲೆ ತೀರ್ಥಪ್ರಾಶನ ಮಾಡಿ ಗಂಧವನ್ನು ಸ್ವೀಕಾರ ಮಾಡಿ ಗಂಧಾದಿಗಳನ್ನೆಲ್ಲ ಧಾರಣೆ ಮಾಡಿಕೊಂಡು ಅಂಗಾರಕಾದಿಗಳನ್ನು ಧಾರಣೆ ಮಾಡಿಕೊಂಡು ಹರಿಪ್ರಸಾದವನ್ನು ಸ್ವೀಕಾರ ಮಾಡ್ತಾ ಇದ್ರಂತ ಆಚಾರ್ಯರು. ಹೇಗೆ ಸ್ವೀಕಾರ ಮಾಡ್ತಿದ್ರು?
ಪರಮತ ಪರಮಾನ್ನಂ ಪ್ರಾಪ್ತಮೇವ ಪ್ರಯಾಸಂ ಪ್ರಭುರಿಹ ಬುಭುಜೇ ಸೌವೇದವಾದ ಪ್ರವೀಣ ಅಜಿತ ಪರಮ ಭಕ್ತ ಸಂತತಂ ಮನ್ಯಮಾನ ಸಕಲ ಜಗದೀಶ ಪ್ರಿಯತಾಂ ಶೌರಿರಿಥಂ. ಭಗವಂತ 14 ಲೋಕಕ್ಕೆ ಒಡೆಯನಾದ ಭಗವಂತ ಪ್ರೀತನಾಗಲಿ ಅಂತ ಅವರು ಊಟ ಮಾಡ್ತಿದ್ರು. ಹರಿಪೂಜೆ ಈ ಪರಿಯ ಲುಂಬನರ ನಿತ್ಯೋಪವಾಸಿ ನಿರಾಮಯ ನಿಷ್ಪಾಪಿ ನಿತ್ಯ ಮಹತ್ ಸುಯಜ್ಞಗಳ ಆಚರಿಸಿದವ. ಈ ಪರಿಯ ಲುಂಬನರ ಭೋಕ್ತೃಗಳ ಒಳಗೆ ಭೋಜನ ಪದಾರ್ಥಗಳ ಒಳಗಿರುವ ಭಗವಂತನ ರೂಪವನ್ನು ಚಿಂತನೆ ಮಾಡ್ತಾ, ಭಗವಂತ ನೀ ಕೊಟ್ಟದ್ದು ಪ್ರಸಾದ ಅಂತ ಹೇಳಿ ಯಾರು ಸ್ವೀಕಾರ ಮಾಡ್ತಾನೆ ಅಂದರೆ ಭಗವಂತನನ್ನು ಹೇಳುವಂಥ ವೇದಗಳನ್ನು ಸ್ಮರಣೆ ಮಾಡ್ತಾ, ಭಗವಂತನ ಪರಮ ಭಕ್ತರಾದ ಮಧ್ವಾಚಾರ್ಯರು ಅನಾಯಾಸವಾಗಿ ಯಾವತ್ತು ದೇವರು ಯಾವ ಕಾಲಕ್ಕೆ ಏನು ಕೊಡ್ತಾನೋ ಅದನ್ನೇ ತೃಪ್ತಿಯಿಂದ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ತಿನ್ಬೇಕಂತ್ರಿ. ಏನೋ ಒಂದು ದಿವಸ ಉಪ್ಪು ಕಮ್ಮಿ ಆಗಿರುತ್ತೆ, ಖಾರ ಜಾಸ್ತಿ ಆಗಿ ಜಾಸ್ತಿ ಬಿದ್ದುಬಿಟ್ಟಿರುತ್ತೆ, ಏನೋ ಆಗಿರಲಿ, ದೇವರ ನೈವೇದ್ಯ ಆಗಿದ್ರೆ ತಿನ್ನುವಾಗ ಮಾತ್ರ ತುಂಬ ಚೆನ್ನಾಗಿದೆ ಅಂತ ತಿನ್ಬೇಕಂತ. ನಮಗಿದು ಬರೋದೇ ಇಲ್ಲ. ಎಷ್ಟೇ ಚೆನ್ನಾಗಿ ಮಾಡಿದ್ರು ಏನೋ ಒಂದು ಅದಕ್ಕೊಂದು ಹೆಸರಿಟ್ಟು ಏನಿದು ಹಾಗೆ ಹೀಗೆ ಅಂದ್ಕೊಂಡು ಊಟ ಮಾಡುವ ಬೈಕೊಂಡು ತಿಂತ. ಹಾಗೆಲ್ಲ ಮಾಡಬಾರ್ದು. ವೈಶ್ವಾನರ ಯಜ್ಞ ಆಗಬೇಕಾದ್ರೆ, ಇದು ಭಗವಂತನ ಆರಾಧನೆ ಪೂಜೆ ಆಗಬೇಕಂತಾದರೆ ಊಟ ಮಾಡುವಾಗ ಈ ಎಚ್ಚರಿಕೆ ಇರಬೇಕು. ಆಚಾರ್ಯರು ತೋರಿಸ್ತಾ ಇದ್ದಾರೆ. ಇದೆಲ್ಲ ಆಚಾರ್ಯರು ಯಾವಾಗಲೂ ಮಾಡೋರೆ. ಇಲ್ಲಿ ಯಾಕೆ ದಾಖಲೆ ಮಾಡಿದ್ದಾರೆ ಅಂದರೆ ಪುರಾಣ ಕೇಳೋ ನಿಮಗೆ ಇದರಿಂದ ತಿಳಿಬೇಕಾದ ಸಂದೇಶ. ನಾವು ಊಟ ಮಾಡುವಾಗ ಹೇಗೆ ಊಟ ಮಾಡಬೇಕು, ಏನು ಅನ್ನಂನ ನಿಂದ್ಯಾತ್ ವೇದಗಳು ಹೇಳುತ್ತೆ. ಆ ಊಟ ಅಡುಗೆ ಅನ್ನ ನಿಂದನೆ ಮಾಡಬಾರ್ದಂತ, ಬೈಬಾರ್ದಂತ ಅನ್ನಕ್ಕೆ. ಅನ್ನಂನ ನಿಂದ್ಯಾತ್ ಅನ್ನಂ ಬಹುಕೂರು ಈತಾ ತದ್ವ್ರತಂ ಹೀಗೆಲ್ಲ ಉಪನಿಷತ್ತುಗಳು ಕೊಂಡಾಡ್ತಾ ಇದೆ. ಆಚಾರ್ಯರು ಹಾಗೆ ಊಟ ಮಾಡಿ ಆ ನಂತರದಲ್ಲಿ ಮಧ್ಯಾಹ್ನ ನಾವೆಲ್ಲ ಏನು ಮಾಡ್ತೀವಿ, ತಾಂಬೂಲಂ ಚಾಪಿ ವಿಷ್ಣು ಚಾಪಿ. ತಾಂಬೂಲ ಊಟ ಆದಮೇಲೆ ಏನು ಹಾಕ್ಕೊಳ್ಳೋದು, ತಾಂಬೂಲ. ಆನಂತರ ಏನು, ಚಾಪಿ. ಇಂದ್ರಾರಮಣ ಆಚಾರ್ಯ ಚಾಪಿ ಸಂಬಂಧವೇ ಇಲ್ಲ. ಅವರು ನೈಟೇ ನಿದ್ದೆ ಮಾಡ್ತಿರ್ಲಿಲ್ಲ. ಯಾಕೆಂದರೆ ಜಗತ್ತಲ್ಲಿ ನಿದ್ದೆ ಮಾಡದೇ ಇರೋ ಎರಡೇ ಎರಡು ಅಂದರೆ ಒಂದು ಭಗವಂತ, ಇನ್ನೊಂದು ವಾಯುದೇವರು. ನಿದ್ದೆ ಇಲ್ಲ ಅವ್ರಿಗೆ. ಅವರೇನಾರು ನಿದ್ದೆ ಮಾಡಿದ್ರೆ ನಾವು ಎದ್ದೇಳೋದು ಹಾಗೆ ಅಲ್ವಾ, ಇಂದಿರಾರಮಣ ಗೋವಿಂದ ಆಗಿಬಿಡ್ತೀವಿ. ಅದರಿಂದ ನಿದ್ದೆ ಇಲ್ಲ. ಮಧ್ಯಾಹ್ನ ಕಾಲದಲ್ಲಿ ಪಾಠ ಪ್ರವಚನ ಆಚಾರ್ಯರ ಸೇವಾ ಮಾಡುವ ಸಲುವಾಗಿ ಅನೇಕ ಜನ ಇರ್ತಿದ್ರಂತೆ. ಆಚಾರ್ಯ ನೋಡ್ಲಿಕ್ಕೆ ಜನ. ಆ ಮಧ್ವರ ಸಂದರ್ಶನ ಮಾಡಿದ್ರೆ ಸಾಕು ಎಲ್ಲರಿಗೆ ಸಂತೋಷ ಆಗ್ತಿತ್ತಂತೆ. ಕೆಲವರು ಆಚಾರ್ಯ ನೋಡ್ಕೊಂಡು ಹೋದವರು ಅಕ್ಕಪಕ್ಕದ ಜನಗಳಿಗೆ ಹೇಳ್ತಿದ್ರಂತೆ, ನೀವು ಹೋಗಿದ್ರ ಆಚಾರ್ಯ ಬಂದಿದ್ದಾರೆ ನೋಡಿದ್ರ ಅಂತ. ಇಲ್ಲ ರೀ, ಅಯ್ಯೋ ಅವ್ರು ನೋಡ್ಲಿಲ್ವಾ, ಹೇಗಿದ್ದಾರೆ ನೋಡ್ಲಿಕ್ಕೆ ಅಂತೀರಿ ಅಂತ ಆಚಾರ್ಯರ ಬಗ್ಗೆ ವರ್ಣನೆ ಮಾಡಿ ಹೇಳೋರಂತೆ. ಅದಕ್ಕೆ ಕೇಳಿದವ್ರಿಗೆ ಅನ್ಸೋದಂತೆ ಏನಾರು ಮಾಡಿ ಒಂದು ಸತಿ ನೋಡ್ಬೇಕಲ್ಲ ಅಂತ ಅನ್ಕೊಳ್ಳೋರಂತೆ. ಅವಕಾಶ ಬಂದಾಗ ಅವ್ರು ಹೇಳಿದ್ರಲ್ಲ ಆಚಾರ್ಯ ಬಂದಿದ್ದಾರಂತೆ, ಇವತ್ತು ಮಿಸ್ ಮಾಡ್ಕೊಳ್ಬಾರ್ದಪ್ಪ, ಹೇಗಿದ್ರು 8 ದಿನ ಮಿಸ್ ಮಾಡ್ಕೊಂಡಿದ್ದೀವಿ, ಇವತ್ತು ನವಮಿ, ಇವತ್ತು ಮಿಸ್ ಮಾಡ್ಕೊಳ್ಬಾರ್ದಪ್ಪ ಅಂತ ಬಂದಾಗೆ ಮಧ್ವಾಚಾರ್ಯರು ಬರುವ ದಿನ ಅಲ್ವಾ, ಇವತ್ತಾದರೂ ಬರೋಣ ಅಂತ ನಾವು ಬಂದಿರ್ತೀವಲ್ಲ, ಹಾಗೆ ಇವತ್ತಾದರೂ ನೋಡಬೇಕು ಅಂಥೇಳಿ ಓಡ್ಕೋತಾ ಬಂದು ಆಚಾರ್ಯ ನೋಡು ಅನ್ನೋರಂತೆ. ಆ ಹಿಂದೆ ಹೇಳಿದ್ರಲ್ಲ ಆಚಾರ್ಯ ಹೀಗಿದ್ದಾರೆ ಹಾಗಿದ್ದಾರೆ, ಅವ್ರನ್ನೆಲ್ಲ ಬೈಕೊಳ್ಳೋರು. ಯಾಕೆ ಬೈಕೊಳ್ಳೋರು ಅಂದರೆ ಅವ್ರು ಹೇಳಿದ್ದಕ್ಕಿಂತ 100 ಟೈಮ್ ಚೆನ್ನಾಗಿರ್ತಿದ್ರಂತ ಆಚಾರ್ಯರು. ಶತಗುಣಗುಣಮೇನಂ ವಿಸ್ಮಿತ ವೀಕ್ಷಮಾಣ. ಆಚಾರ್ಯರ ವರ್ಣನೆ ಎಷ್ಟು ಮಾಡಿದ್ರು ಅದಕ್ಕೆ 100% ಜಾಸ್ತಿ ಇನ್ನೂ ಚೆನ್ನಾಗಿರ್ತಿದ್ರಂತ. ಆಚಾರ್ಯರನ್ನ ಅರ್ಥ ಇಷ್ಟೇ, ಪರಿಪೂರ್ಣವಾಗಿ ವರ್ಣನೆ ಮಾಡುವ ಸಾಮರ್ಥ್ಯ ಎಂಜಲ್ ಸೋರೋ ನಾಲ್ಗೆಗೆ ಇಲ್ಲ. ನಾವೆಲ್ಲ ಚಾಡಿ ಹೇಳೋದು, ನಮ್ಮ ನಾಲ್ಗೆ 2 ಪ್ರೋಗ್ರಾಮ್ ರೀ, ಒಂದು ತಿನ್ನೋದು ಇನ್ನೊಂದು ಅನ್ನೋದು, ಇದು ಬಿಟ್ಟರೆ ಇನ್ಯಾವ ಪ್ರೋಗ್ರಾಮ್ ಇಲ್ಲ. ಅದಕ್ಕೆ ಈ ನಾಲ್ಗೆಯಲ್ಲಿ ಮಧ್ವಗುರುಗಳ ಪವಿತ್ರವಾದ ವರ್ಣನೆ ಮಾಡುವ ಸಾಮರ್ಥ್ಯ ಎಲ್ಲಿ ಬರಲಿಕ್ಕೆ ಸಾಧ್ಯ? ಆಚಾರ್ಯರು ವಿವಿಧ ಜನಪದಸ್ಥ ಪ್ರಾಕ್ಷೃತೇಭ್ಯೋ ಗುಣೇಭ್ಯ. ಆಚಾರ್ಯರ ಬಗ್ಗೆ ಪ್ರಾಕ್ಷೃತೇಭ್ಯ ಗುಣೇಭ್ಯ, ಆಚಾರ್ಯರ ಗುಣವನ್ನು ಕೇಳಿದೆ ಎಲ್ಲ ಜನ. ಆಚಾರ್ಯ ನೋಡಬೇಕು ಅಂತ ಬಂದರೆ ಶತಗುಣಗುಣಮೇನಂ ವಿಸ್ಮಿತ ವೀಕ್ಷಮಾಣ. ಆಚಾರ್ಯರ ಹತ್ರ ಹೋದಾಗ ಆ ಪರಿಸ್ಥಿತಿನೇ ಬೇರೆ. ಅವು ಕೇಳಿದ್ದೇ ಒಂದು, ಕೇಳಿದ್ದಕ್ಕಿಂತ 100 ಟೈಮ್ ಜೋರಿದ್ದಾರೆ ಆಚಾರ್ಯರು. ಅವರು ನೋಡಿ ಅನೇಕ ರೀತಿಯಿಂದ ಅವರ ಸೇವಾದಿಗಳನ್ನು ಮಾಡ್ತಾ ಇದ್ದಾರೆ. ಬಂದವರೆಲ್ಲ ಆಚಾರ್ಯ ನೋಡೋದು, ನಮ್ಮಲ್ಲಿ ಪ್ರವಚನಕ್ಕೆ ಬರಬೇಕು ಅಂತಾರೆ. ಆಚಾರ್ಯರ ಚೂರು ಕರುಣೆ, ಆಚಾರ್ಯರ ಪಾದ ಹಿಡಿದ ಮಂತ್ರಾಲಯ ಪ್ರಭುಗಳ ಕರುಣೆ ನಮ್ಮ ಮೇಲೆ ಇರೋದ್ರಿಂದಲೇ ನಮಗೇನೆ ಎಷ್ಟು ಜನ ಕರೀತಾರೆ ಅಂದರೆ ನನಗೇ ಆಶ್ಚರ್ಯ ಆಗುತ್ತೆ. ಎಲ್ಲಪ್ಪ ಹೋಗೋದು, ಎಲ್ಲಪ್ಪ ಬರೋದು ಅಂತ ಸಾಧ್ಯವೇ ಇಲ್ಲ.
ಜಗದ್ಗುರು ಮಧ್ವಾಚಾರ್ಯರಿಗೆ ಹೇಳಿ ಕೇಳಿ ವಾಯುದೇವರ್ರಿ. ಆ ವಾಯುದೇವರು ಆಚಾರ್ಯರಾಗಿ ಬಂದಾಗ ತುಂಬ ಜನ ಕೇಳೋರಂತೆ. ಅವರು ನೋಡಿದಾಗ ಕೆಲವ್ರಿಗೆ ಅನ್ಸುತ್ತೆ ಇವರು ವೇದವ್ಯಾಸ ದೇವರ ಮೂರ್ತಿ ಅಂತ. ಹೌದೇ ಹೌದು, ವೇದವ್ಯಾಸ ದೇವರ ಪರಿಪೂರ್ಣ ಸನ್ನಿಧಾನಕ್ಕೆ ಪಾತ್ರರಾದವರು. ಆ ಸಂದರ್ಭದಲ್ಲಿ ಆಚಾರ್ಯರು ಸಾಯಂಕಾಲದ ಅಹನೀಕ, ಸಾಯಂಕಾಲದಲ್ಲಿ ಅವರ ಶಿಷ್ಯರು ಮಾಡಿರ್ತಕ್ಕಂಥ ಅಗ್ನಿಹೋತ್ರದ ವರ್ಣನೆ, ಇವನ್ನೆಲ್ಲ ವರ್ಣನೆ ಮಾಡಿ ಆಚಾರ್ಯರು ಅವರು ಮಾಡುವ ಪ್ರವಚನದ ಸಾರವನ್ನು ಆ ಸಂದರ್ಭದಲ್ಲೆಲ್ಲ ತಿಳಿಸ್ಕೊಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಮಧ್ವಾಚಾರ್ಯರು ಮಾಡಿರ್ತಕ್ಕಂಥ ಅಪೂರ್ವ ಭಾಷ್ಯದ ಉಪನ್ಯಾಸ, ಆ ಉಪನ್ಯಾಸವನ್ನು ತ್ರಿಕುಮಂಡಿತಾಚಾರ್ಯರು ಕೂತು ಕೇಳ್ತಾ ಇದ್ದಾರೆ. ಪರಪಕ್ಷರತಾರೂಢಂ ಕರತರ್ಕ ಮಹಾಯುಧಂ ತ್ರಿವಿಕ್ರಮಾರ್ಯಂ ಸೋಪಶ್ಯತು ಪ್ರತಿವೀರಮಿವಾಗ್ರತಃ. ಆಚಾರ್ಯರು ಪ್ರವಚನ ಮಾಡುವಾಗ ಆ ಪ್ರವಚನದ ಶೈಲಿ ಹೇಗಿತ್ತು ಅಂತ, ತದಾ ತದಾನನಾಂಬೋಜ ಧೃತ್ವೋಪನ್ಯಾಸ ಭಾರತಿ ಸೇನಾ ಸೇನಾಗ್ರಹ ದಿವ್ಯಾ ಶಿಬಿರಾದಿವ ನಿರ್ಯಯೌ ನಾತ್ಯತ್ವರ ನಾತಿತಯ ನಸ್ಕಲಂತಿ ನಿರಂತರ ಅನಾನಾವಯವತ್ಯೇವಾದವಿಯೋಭಿ ಪ್ರಕೀರ್ತಿತ. ಆಚಾರ್ಯರ ಉಪನ್ಯಾಸ ಹೀಗಿತ್ತಿತ್ತಂತೆ. ಬಹಳ ನಿಧಾನ ಇರಲಿಲ್ಲ. ಕೆಲವರು ಉಪನ್ಯಾಸ ಮಾಡುವಾಗ ಭಾರಿ ನಿಧಾನ. ಏನಂದರೆ ಒಂದು ಶಬ್ದ ಹೇಳ್ತಾರೆ, ಇನ್ನೊಂದು 2 ನಿಮಿಷ ಬಿಟ್ಕೊಂಡು ಇನ್ನೊಂದು ಶಬ್ದ, ಇನ್ನೊಂದು 2 ನಿಮಿಷ ಬಿಟ್ಕೊಂಡು ಇನ್ನೊಂದು ಶಬ್ದ, ಹಿಂಗೆಲ್ಲ ಆಗ್ಬಿಟ್ರೆ ನಿಮ್ಗೆ ಯಾವಾಗ ಅರ್ಥ ನಿದ್ದೆ ಬಂದುಬಿಡುತ್ತೆ. ಚೆನ್ನಾಗಿ ಹೇಳ್ತಿದ್ರೇ ನಿದ್ದೆ ಬರುತ್ತೆ. ಉಸಿರಿಡ್ಕೊಂಡು ಹೇಳ್ತಾ ಇದ್ರೇ ಒಂದಾದ್ಮೇಲೆ ಒಂದು ಶಬ್ದ ಹೇಳ್ತಿದ್ರೇ ಕೆಲವ್ರು ಹಾಗೆ ಗುಂಪಲ್ಲಿ ಗೋವಿಂದಾಗ ನಿದ್ದೆ ಮಾಡಾಕ್ಬಿಟ್ಟಿರ್ತಾರೆ. ಇನ್ನೇನಾದರೂ ಶ್ರೀಮದಾಚಾರ್ಯರು ಅಂಥೇಳಿ 5 ನಿಮಿಷ ಬಿಟ್ಟು ಇನ್ನೊಂದು ಶಬ್ದ ಹೇಳಿದ್ರೆ ಇದು ಮಾಡಬಾರ್ದು. ಮತ್ತು ಇನ್ನು ಕೆಲವರು ಭಾರೀ ಸ್ಪೀಡು. ಅವ್ರು ಹೇಗಂದ್ರೆ ಈ ಕಾಮೆಂಟ್ರಿಯವರು ಹೇಳ್ತಾರಲ್ಲ, ಅವು ಏನು ಹೇಳಿದ್ನೋ ಅದು ನಿಜವಾಗಿ ಕೇಳಿದವ್ರಿಗೆ ಅರ್ಥ ಆಗಬೇಕು, ಎಲ್ಲರಿಗೂ ಅರ್ಥ ಆಗಲ್ಲ. ಆ ಥರ ನಾತಿತ್ವರ ನಸ್ಕಲಂತಿ, ಎಲ್ಲಿ ಎಡವೋ ಪ್ರಶ್ನೆ ಇಲ್ಲ, ಮರೆಯೋ ಪ್ರಶ್ನೆ ಇಲ್ಲ, ಎಡವೋ ಪ್ರಶ್ನೆ ಇಲ್ಲ, ಅತಿ ವೇಗ ಇಲ್ಲ, ಅತಿ ಫಾಸ್ಟ್ ಇಲ್ಲ, ಎಲ್ಲ ಕ್ರಮವಾಗಿ ಏನೆಲ್ಲ ಹೇಗೆ ಮಾಡಬೇಕೋ ಹಾಗೆ ಆಚಾರ್ಯರು ಉಪನ್ಯಾಸವನ್ನು ಮಾಡಿದ್ದಾರಂತೆ.